ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಈಗ ನನ್ನ ಕೈಯಲ್ಲಾದ್ರೆ IQ Z10 ಮೊಬೈಲ್ ಆದ್ರೆ ಇದೆ. ಈ ಒಂದು ಮೊಬೈಲ್ ನ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಮಾಡ್ತಿದ್ದೀನಿ. ಏನೇನ್ ಚೆನ್ನಾಗಿದೆ, ಏನೇನ್ ಚೆನ್ನಾಗಿಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ನೀವೇನಾದ್ರೂ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂತ ತನಕ ನೋಡಿ. ನಾವು ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ನೀವೇನೇ ಒಂದು ವಿಡಿಯೋನ ಲೈಕ್ ಮಾಡಿದ್ರೆ ನೋಡ್ತೀರಾ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನಮ್ಗೆ ಮೊಬೈಲ್ ನ ಬಾಕ್ಸ್ ಮೇಲೆ ZIQ ಅಂತ ಹೇಳಿದ್ರೆ ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ಓಪನ್ ಮಾಡೋಣ ಫಸ್ಟ್ ಬಾಕ್ಸ್ ಅನ್ನು. ಸೊ ಓಪನ್ ಮಾಡಿದ ತಕ್ಷಣ ನಮ್ಗಾದ್ರೆ ಬಾಕ್ಸ್ ಅಲ್ಲಿ ಫಸ್ಟ್ ಆದ್ರೆ ಮೊಬೈಲ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮೊಬೈಲ್ ಆದ್ರೆ IQ Z10 ಮೊಬೈಲ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಸೈಡ್ ಗೆಳೋಣ. ಸೊ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗೆ ವಾರಂಟಿ ಕಾರ್ಡ್ ಸಹ ನೋಡ್ಲಿಕ್ಕೆ ಸಿಗುತ್ತೆ IQದು. ಹಾಗೆ ನಮ್ಗಾದ್ರೆ ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಾದ್ರೆ ಗಮನಿಸ್ತಿದ್ರೆ ನೀವು ಟ್ರಾನ್ಸ್ಪರೆಂಟ್ ಕೇಸ್ ಇದಾದ್ರೆ ಸ್ಟ್ರಾಂಗ್ ಆಗಿದೆ. ಸೊ ಮೊಬೈಲ್ ಅನ್ನ ತಗೊಂಡ ತಕ್ಷಣ ನಾವು ಕೇಸ್ ಅನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಕೇಸ್ ಅನ್ನ ನಾವು ಆದ್ರೆ ಯೂಸ್ ಮಾಡಬಹುದು. ಸೊ ಇದರಲ್ಲಿ ನಮ್ಗಾದ್ರೆ 90 ವ್ಯಾಟ್ಸ್ ಚಾರ್ಜರ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಕೇಬಲ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಇಲ್ಲಿ ಗಮನಿಸ್ತಿದ್ದೀರಾ ಬಾಕ್ಸ್ ಅಲ್ಲಿ ಬಂದಂತಹ ಎಲ್ಲ ಕಂಟೆಂಟ್ ಆದ್ರೆ ಈ ಒಂದು ಜಾಗದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಮೊಬೈಲ್ ನ ರ್ಯಾಪರ್ ಅನ್ನ ರಿಮೂವ್ ಮಾಡೋಣ. ಸೊ ಮೊಬೈಲ್ ಆದ್ರೆ ನೋಡ್ಲಿಕ್ಕೆ ನಮ್ಗೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಾದ್ರೆ ಗಮನಿಸ್ತಿದ್ದೀರಾ ಲಿಟ್ರಲಿ ಕ್ರೇಜಿ ಆಗಾದ್ರೆ ಇರುವಂತದ್ದು ಮೊಬೈಲ್ ಕೈಲಿ ಇಟ್ಕೊಂಡ್ರೆ ಒಂದು ಫೀಲ್ ಆದ್ರೆ ಬರ್ತಿದೆ. ಸೊ ಅಷ್ಟು ವೆಯ್ಟ್ ಇಲ್ಲ ಈ ಒಂದು ಮೊಬೈಲ್. 199 ಗ್ರಾಮ್ಸ್ ಮಾತ್ರ ಈ ಒಂದು ಮೊಬೈಲ್ ಆದ್ರೆ ವೆಯ್ಟ್ ಇರುವಂತದ್ದು. ಬಟ್ ಸ್ಟಿಲ್ ಇದರಲ್ಲಿ ಒಂದು ಸ್ಪೆಷಲ್ ವಿಷಯ ಏನು ಅಂತ ಹೇಳಿದ್ರೆ 7300 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟರಿ ಆದ್ರೆ ಇದರಲ್ಲಿರುವಂತದ್ದು. ಅಂದ್ರೆ ಸೂಪರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 7300 mAh ಬ್ಯಾಟರಿ ಅಂತ ಹೇಳಿದ್ರೆ ಬರೋಬ್ಬರಿ ನೀವು 2 ದಿನ ಆದ್ರೆ ಈ ಒಂದು ಡಿವೈಸ್ ಅನ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಈಗ ನಾದ್ರೆ ಮೊಬೈಲ್ ನ ಬೂಟ್ ಅಪ್ ಮಾಡಿ ಬರ್ತೀನಿ. ಸೊ ಈಗ ಮೊಬೈಲ್ ಆದ್ರೆ ಓಪನ್ ಆಯ್ತು. ಓಪನ್ ಮಾಡೋಣ. ಸೊ ಈಗ ಗಮನಿಸ್ತಿದ್ರೆ ಮೊಬೈಲ್ ಆದ್ರೆ ನಮ್ಗೆ ನೋಡ್ಲಿಕ್ಕಾದ್ರೆ ಒಂದು ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಆದ್ರೆ ಬರುತ್ತೆ ಈ ಒಂದು ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ರೆ. ಸೊ ಯಾವುದೇ ರೀತಿಯಾದಂತಹ ಕಸ್ಟಮ್ ಆಪ್ಸ್ ಇಲ್ಲ. ಬಟ್ ಸ್ಟಿಲ್ ಯಾವುದೇ ರೀತಿಯಾಗಿ ಡಿಫಾಲ್ಟ್ ಅನ್ನೆಸೆಸರಿ ಆಪ್ಸ್ ಎಲ್ಲ ಸಹ ಕೊಟ್ಟಿಲ್ಲ. ಸೊ IQಗೆ ಸಂಬಂಧಪಟ್ಟಂತಹ ಈ ಸ್ಟೋರ್ ಇದೆ. ಅದೇ ರೀತಿಯಾಗಿ ಸೊ ಅನ್ನೆಸೆಸರಿ ಆದಂತಹ ಅಪ್ಲಿಕೇಶನ್ಸ್ ಯಾವುದು ಸಹ ಇದರಲ್ಲಿ ಇನ್ಬಿಲ್ಟ್ ಆಗಿಲ್ಲ. ಸೊ ಇದಾದ್ರೆ ಸೂಪರ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಥರ್ಡ್ ಪಾರ್ಟಿ ಆಪ್ಸ್ ಸಹ ನಮ್ಗೆ ಯಾವುದೇ ರೀತಿಯಾದಂತಹ ಥರ್ಡ್ ಪಾರ್ಟಿ ಆಪ್ಸ್ ಆದ್ರೆ ಇನ್ಸ್ಟಾಲ್ ಆಗಿಲ್ಲ. ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಆದ್ರೆ ಸಿಗುತ್ತೆ ಗಾಯ್ಸ್. ಸೊ ಈಗ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡೋಣ. ಈಗ 15 ಫನ್ ಟಚ್ OS ಆದ್ರೆ ರನ್ ಆಗ್ತಿದೆ ಈ ಒಂದು ಡಿವೈಸ್ ಆದ್ರೆ. ಸೊ ನನ್ನ ಹತ್ರ ಇರುವಂತದ್ದು ಟಾಪ್ ಎಂಡ್ ಮಾಡೆಲ್ ಆದ್ರೆ ಆಗಿರುತ್ತೆ. ಇದರಲ್ಲಿ ನಮಗೆ 3 ಬೇಸ್ ವೇರಿಯಂಟ್ ಆದ್ರೆ ಸಿಗುತ್ತೆ. ಒಂದು 8GB 128GB, 8GB 256GB, ಅದೇ ರೀತಿಯಾಗಿ 12GB 256GB ಆದ್ರೆ ಸಿಗುತ್ತೆ. ಸೊ ಈಗ ಕ್ವಿಕ್ ಆಗಿ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಒಂದು ಡಿವೈಸ್ ಆದ್ರೆ 6.7 ಫುಲ್ HD AMOLED ಕರ್ವ್ ಡಿಸ್ಪ್ಲೇ ಆದ್ರೆ ಆಗಿರುವಂತದ್ದು. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಆದ್ರೆ ಆಗಿರುವಂತದ್ದು. ಒಂದು ಒಳ್ಳೆಯ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮಗೆ ಒಂದು ಮೊಬೈಲ್ ನಲ್ಲಿ ಸಿಗುತ್ತೆ. ಆಗ್ಲೇ ಹೇಳಿರೋ ರೀತಿಯಾಗಿ ಈ ಒಂದು ಡಿವೈಸ್ ಆದ್ರೆ 8GB ಮತ್ತೆ 12GB ವೇರಿಯಂಟ್ಸ್ ಆದ್ರೆ ಬರುತ್ತೆ. ಹಾಗೆ ಸ್ಟೋರೇಜ್ ಅನ್ನ ನೋಡಿದ್ರೆ ಅಂತ ಹೇಳಿದ್ರೆ 128GB ಮತ್ತೆ 256GB ಸ್ಟೋರೇಜ್ ಕೆಪಾಸಿಟಿ ಹೊಂದಿರುತ್ತೆ. ಯಾವ ವೇರಿಯಂಟ್ ಅನ್ನು ತಗೊಳ್ತಾರೋ ಆ ಒಂದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕ್ಯಾಮೆರಾ ವಿಷಯಕ್ಕೆ ಬರೋದಾದ್ರೆ 50MP ಮೇನ್ ಕ್ಯಾಮೆರಾ, ಅದೇ ರೀತಿಯಾಗಿ 12MP ಡೆಪ್ತ್ ಕ್ಯಾಮೆರಾ ಆದ್ರೆ ಇರುವಂತದ್ದು. ಒಂದು ಡಿವೈಸ್ ಆದ್ರೆ 32MP ಸೆಲ್ಫಿ ಕ್ಯಾಮೆರಾ ಅನ್ನ ಹೊಂದಿದೆ. ಸೊ ಈ ಒಂದು ಡಿವೈಸ್ ನ ವೆಯ್ಟ್ ಬಂದು 199 ಗ್ರಾಮ್ ಆದ್ರೆ ಹೊಂದಿರುವಂತದ್ದು. ಬಟ್ ಸ್ಟಿಲ್ 7300 mAh ಬ್ಯಾಟರಿ ಅಂತ ಹೇಳಿದ್ರೆ ಲಿಟರಲಿ ಕ್ರೇಜಿ ವಿಷಯ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಲೈಟ್ ವೆಯ್ಟ್ ಆಗಿದ್ದು ಅಷ್ಟೊಂದು ಬ್ಯಾಟರಿ ಕೆಪಾಸಿಟಿನ ಹೊಂದಿರೋದು ಅಂತ ಹೇಳಿದ್ರೆ ಸೀರಿಯಸ್ಲಿ ಅಪ್ರಿಶಿಯೇಟ್ ಮಾಡಬೇಕು IQ ಅನ್ನ. ಅಂಡ್ ಬಾಡಿಯನ್ನ ನೋಡಿದ್ವಿ ಅಂತ ಹೇಳಿದ್ರೆ ಕರ್ವ್ಡ್ AMOLED ಸ್ಕ್ರೀನ್, ಪ್ಲಾಸ್ಟಿಕ್ ಬ್ಲಾಕ್ ಆದ್ರೆ ಹೊಂದಿರುವಂತದ್ದು. IP65 ವಾಟರ್ ರಿಪ್ಲೆಂಟ್ ಆದ್ರೆ ಆಗಿರುತ್ತೆ ಇದು ಈ ಒಂದು ಬಾಡಿ ಆದ್ರೆ. ಮತ್ತೆ ಸ್ಕ್ರೀನ್ ಸೈಜ್ ಅನ್ನ ನೋಡಿದೀವಿ ಅಂತ ಹೇಳಿದ್ರೆ 6.77 ಅಂದ್ರೆ 17.2 ಸೆಂಟಿಮೀಟರ್ ಕರ್ವ್ಡ್ AMOLED ಡಿಸ್ಪ್ಲೇ ಆದ್ರೆ ಈ ಒಂದು ಡಿವೈಸ್ ಹೊಂದಿರುವಂತದ್ದು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಪೀಕ್ ಬ್ರೈಟ್ನೆಸ್ ಬಂದು 5000 nits ಆದ್ರೆ ಇರುವಂತದ್ದು. ಅಂದ್ರೆ ನೀವು ಬಿಸಿಲಿಗೆ ಹೋಗಿದ್ದೀರಾ ಅಂತ ಹೇಳಿದ್ರು ಸಹ ಡಿವೈಸ್ ಅನ್ನ ಕ್ಲೀನ್ ಆಗಿ ಯೂಸ್ ಮಾಡಬಹುದು. ಅಂದ್ರೆ ಕ್ಲಿಯರ್ ಆಗಿ ನಿಮಗೆ ಶೋ ಆಗುತ್ತೆ. ಸೊ ನಿಮಗೆ ಕ್ಲಿಯರ್ ಆಗಿ ಶೋ ಆಗುತ್ತೆ ಗಾಯ್ಸ್. ಆಪ್ಸ್ ಎಲ್ಲ ಸಹ ಕ್ಲಿಯರ್ ಆಗಿ ಶೋ ಆಗುತ್ತೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. ಹೇ ಗೈಸ್, ಈಗ ನಾವು ಆದ್ರೆ ಕ್ವಿಕ್ ಆಗಿ ಕ್ಯಾಮ್ರಾ ಸ್ಯಾಂಪಲ್ಸ್ ಆದ್ರೆ ನೋಡ್ಕೊಂಡ್ ಬರೋಣ. ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ IQ Z10 ನಲ್ಲಿ ಫೋಟೋಸ್ ಅನ್ನ ತೆಗೆದ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ನಾವು ಅದನ್ನ ನೋಡ್ಕೊಂಡ್ ಬರೋಣ. ಸೊ ಬನ್ನಿ. ಖಂಡಿತ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅವರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.